ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರಿ, ಅವ್ರಿಗೆ ನಿನ್ನೆ ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಮತದಾರರು ಏನು ಗೌರವ ಕೊಟ್ಟಿದ್ದಾರೆ ಅದನ್ನ ಅಕ್ಸೆಪ್ಟ್ ಮಾಡಬೇಕಾಗ್ತದೆ. ನನಗೆ ತಿಳಿದ ಮಟ್ಟಿಗೆ 28 ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಲ್ಲಿ ಅತ್ಯಂತ 24x7 ರೀತಿಯಲ್ಲಿ ಕೆಲಸ ಮಾಡಿದಂಥವರು, ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನು ಅವರ ರೂರಲ್ಗೆ ನಮ್ಮ ಕ್ಷೇತ್ರಕ್ಕೆ ತಂದಂಥದ್ದು, ಸರ್ಕಾರದ ಕಾರ್ಯಕ್ರಮಗಳನ್ನು ಮನೆಗೆ ತಲುಪಿಸ್ತಕ್ಕಂಥದ್ದು. 28 ಲೋಕಸಭಾ ಕ್ಷೇತ್ರದಲ್ಲಿ ಡಿ.ಕೆ. ಸುರೇಶ್ ಅವರು ಮೊದಲಿಗರು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಆದರೆ ರಾಜಕಾರಣ ಜನಗಳು ಅವ್ರನ್ನ ಪರಾಭವಗೊಳಿಸಿರ್ಬೋದು, ಬಟ್ ಆದರೂ ಅವ್ರು ಮಾಡಿದಂಥ ಕೆಲಸನ ಕಂಟಿನ್ಯೂ ಮಾಡ್ತಾರೆ. ಒಂದಲ್ಲ ಒಂದು ದಿವಸ ಅವರ ಜನರಿಗೇನು ಗೊತ್ತಿದೆ ಅದು ಮುಂದೆ ತಪ್ಪು ಮಾಡೋದು ಅಂತಕ್ಕಂಥದ್ದು ಅತಿ ಶೀಘ್ರದಲ್ಲೇ ರೂರಲ್ ಮತದಾರರಿಗೆ ಗೊತ್ತಾಗ್ತದೆ. ಸರ್, ಕನ್ನಡಿಗರ ಪರವಾಗಿ ತೆರಿಗೆ ತಾರತಮ್ಯದ ಪರವಾಗಿ ಮಾತನಾಡಿದ್ದೇ ಇಲ್ಲ ಒಂದ್ ಕಡೆಗೆ ಮುಳುವಾಗೋ ರೀತಿಯಲ್ಲಿ ಜನ ಅದನ್ನು ಒಪ್ಪಲಿಲ್ವಾ ಅಂತ. ಅದು ಒಂದು ಟಾರ್ಗೆಟ್ ಮಾಡ್ತಾರೆ. ಹೋದ್ ಸಾರಿ ಟಾರ್ಗೆಟ್ ಮಾಡ್ದಂಗೆ ಹೋದ್ ಸಾರಿನೂ ಕೂಡ ಟಾರ್ಗೆಟ್ ಮಾಡಿದರು. 28ರಲ್ಲಿ ಅವರೊಬ್ಬರೇ ಗೆದ್ದಿದ್ದಂಥದ್ದು. ಈ ಸರಿ ಎಲ್ಲರೂ ಸೇರಿ ಅವ್ರನ್ನೇ ಟಾರ್ಗೆಟ್ ಮಾಡಿದರು. 100ಕ್ಕೆ 100 ಗೆಲ್ತಾರೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಯಾರು ಕೇಳಿದ್ರು ಇತ್ತು. ಏಕೆಂದರೆ 24x7 ರಾಜಕಾರಣ ಮಾಡಿದಂಥವ್ರು, ಅವ್ರು ಮಾಡಿದಂಥ ಯೋಜನೆಗಳು ಕಾರ್ಯಕ್ರಮಗಳು ಯಾರೂ ಕೂಡ ರೂರಲಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಜನರು ಯಾಕೆ ಅಷ್ಟೊಂದು ಕಠಿಣವಾಗಿ ವರ್ತನೆ ಮಾಡೋರು ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆಯಾಗಿದೆ. ಮುಂದೆ ಅವರಿಗೆ ಅನುಭವ ಆಗ್ತದೆ ತಪ್ಪು ಮಾಡೋದು ಅಂತೇಳಿ. ಮೈತ್ರಿಗಿಂತ ದೇಶದ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋರು ಅಂತ ಕಾಣ್ತದೆ. ಬಟ್ ಲೋಕಲಲ್ಲಿ ಏನು ಆಗ್ತದೆ, ಏನು ಮಾಡೋರು ಅಂತಕ್ಕಂಥದ್ದು ಯೋಚನೆಯನ್ನು ಕೂಡ ಮಾಡಲಿಲ್ಲ. ಇನ್ನು ರಾಜ್ಯ ಸರ್ಕಾರದ ಅನೇಕ ಗ್ಯಾರಂಟಿಗಳಿರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲ ಕೂಡ ಯೋಚನೆ ಮಾಡಿ ಮತದಾನ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಮುಂದೆ ಈಗ 2 ದಿವಸ ಆಗಿದೆ, ಅವರನ್ನು ಕೂಡ ರೌಂಡ್ ಹೊಡೆದು ಎಲ್ಲ ಗೊತ್ತಾಗ್ತದೆ. ಬೆಂಗಳೂರು ಉತ್ತರ ಅಭ್ಯರ್ಥಿನ ವಿರೋಧ ಮಾಡಿದ್ರಿ, ಆದ್ರೂ ಕೂಡ ಗೆದ್ದಿದ್ದಾರೆ ಅವರು. ವಿರೋಧ ಮಾಡದೆ ಅಂತಂದ್ರೆ ಯಾರು ಚಿಕ್ಕಮಗಳೂರು ಮತ್ತು ಉಡುಪಿಯವರು ಗೋಬ್ಯಾಕ್ ಅಂತ ಹೇಳಾದ್ಮೇಲೆ ನಾವಾಗ ಮಾಡಬೇಕು ಅಂತಕ್ಕಂಥದ್ದು ಇತ್ತು. ಜನಸಾಮಾನ್ಯರು ಅವರಿಗೆ ಮತ ಕೊಟ್ಟಿದ್ದಾರೆ, ನಾವು ಸ್ವಾಗತ ಕೂಡ ಮಾಡ್ತೀವಿ. ಅವರಿಗೆ ಅವರೇನು ಹೌದು, ಪಂಚಾಯತಿ ಚುನಾವಣೆ ಬೇರೆ, ಲೋಕಸಭೆನೇ ಬೇರೆ, ವಿಧಾನಸಭೆನೇ ಬೇರೆ. ಹಂಗೆ ಅವರು ಏನು ಮತ ಕೊಟ್ಟಿದ್ದಾರೆ ಅದನ್ನು ಸ್ವಾಗತ ಮಾಡ್ತಾರೆ. ನೀವು ಬಹಿರಂಗವಾಗಿ ಹೇಳಿದ್ರೆ ನಾನು ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಲ್ಲ ಅನ್ನುವಂಥ ಮಾತನ್ನು. ಹೌದು, ಮಾಡಲಿಲ್ಲ ನಾನು. ಅದ್ರ ಲೀಡ್ ಬಂದಿದೆ ನಿಮ್ಮ ಕ್ಷೇತ್ರದಲ್ಲಿ. ಇರ್ತದೆ, ಇದೇನು ಮಾಡೋಕ್ಕಾಗಲ್ವಲ್ಲ. ವಿಧಾನಸಭೆ ಬೇರೆ, ಲೋಕಸಭೆ ಬೇರೆ. ಬಿಜೆಪಿ ನಿರೀಕ್ಷಿತ ನಮಗೆ ಇಲ್ಲ 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 ಕಾಂಗ್ರೆಸ್ಗೆ 14-15 ಬರಬೇಕಾಗಿತ್ತು. ಯಾಕೆಂದರೆ ಸರ್ಕಾರನೂ ಕೂಡ ಒಂದು ವರ್ಷದಲ್ಲಿ ಏನೇನು ಯೋಜನೆಗಳು ಮಾಡಬೇಕು, ಜನಸಾಮಾನ್ಯರದ್ದೇನು ಈ ಗ್ಯಾರಂಟಿಗಳು ಎಲ್ಲ ಕೂಡ ಮನಮುಚ್ಚುವಂಥ ಕಾರ್ಯಕ್ರಮಗಳನ್ನೇ ಮಾಡಿದರು ಮುಖ್ಯಮಂತ್ರಿಗಳು, ಸರ್ಕಾರ, ಉಪಮುಖ್ಯಮಂತ್ರಿಗಳು ಎಲ್ಲ ಕೂಡ. ಆದರೆ ಕಳೆದ ಸರ ಒಂದೇ ಒಂದಿತ್ತು, ಈ ಸಾರಿ 9 ಇದೆ. ಸರ್ಕಾರನೂ ಕೂಡ 14-15 ಬರ್ಬೋದು ಅಂತಕ್ಕಂಥದ್ದು ಕೂಡ ಎಕ್ಸ್ಪೆಕ್ಟೇಷನ್ನು ಇತ್ತು. ಆ ಮಟ್ಟಕ್ಕಾಗಲಿಲ್ಲ. ಅಟ್ಲೀಸ್ಟ್ ಒಂದಿದ್ದದ್ದು 9ಕ್ಕಾದ್ರೂ ರೀಚ್ ಆಗಿದೆ. ಓಟ್ ಹಾಕ್ತಾರೆ, ಓಟ್ ಹಾಕ್ದೇನೆ ಆಗೋದಿಲ್ಲ. ಲಕ್ಷಾಂತರ ಜನರು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ವೋಟ್ ಮಾಡಿದ್ದಾರೆ. ಇದರಲ್ಲಿ ಏನಾಗ್ತದೆ, ಕೆಲಸ ಮಾಡಿರೋದು ಒಂದಾದರೆ ಬರೀ ಯೂಟ್ಯೂಬ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಮೀಡಿಯಾಗ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಅದನ್ನೇ ಪ್ರಚಾರ ಮಾಡ್ತಕ್ಕಂಥದ್ದು ಇದೆ. ಸಾಮಾನ್ಯವಾಗಿ ಡಿ.ಕೆ. ಸುರೇಶ್ 24x7 ಕೆಲಸ ಮಾಡಿದ್ರು ಯೂಟ್ಯೂಬ್ ಉಪಯೋಗಿಸಲ್ಲ, ಮತ್ತೊಂದು ಆಗಲ್ಲ. ಈಗ ಬೆಂಗಳೂರು ಟು ಕನಕಪುರ ರೋಡು ಮಾಡಿದಂಥದ್ದು ಕೇಂದ್ರ ಸರ್ಕಾರದ ಯೋಜನೆ ಆದ್ರೂ ತಂದು ಮಾಡಿದಂಥದ್ದು. ಬಟ್ ಯಾರೂ ಅದೆಲ್ಲ ನೋಡಲ್ಲ. ಈಗ ನೋಡ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾ ಏನು ಮಾಡ್ತಾರೆ ಅದರಲ್ಲೇ ಆಕಾಶ ಭೂಮಿ ಎಲ್ಲ ಒಟ್ಟಿಗೆ ತೋರಿಸ್ತಾರೆ.
ಸದ್ಯದಲ್ಲೇ ಅದು ಜನಗಳಿಗೂ ಗೊತ್ತಾಗ್ಬೇಕಲ್ಲ. ನಾವು ಆಕಾಶ ಭೂಮಿ. ಸರ್, ಈಗ ಆಯ್ತು, ಥ್ಯಾಂಕ್ ಯು. ನಿಮ್ಮ ಮುಂದಿನ ರಾಜಕೀಯ ನಡೆಗಳೇನು ಸರ್? ಕಾಂಗ್ರೆಸ್ ಸೇರ್ಪಡೆಗೆ ಏನಾದ್ರು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ವಲ್ಲ ನಾವು. ಈಗ ಸದ್ಯಕ್ಕೆ ನಮ್ಮ ಚುನಾವಣೆ 2028ಕ್ಕಿದೆ. 2028ಕ್ಕೆ ಯೋಚನೆ ಮಾಡ್ತೀವಿ. ಈಗ ಸದ್ಯಕ್ಕೆ ಯೋಚನೆ ಮಾಡೋ ಶಕ್ತಿ ಬಿಜೆಪಿ ಪಕ್ಷದಲ್ಲಿ ಇಟ್ಕೊಂಡು ಅವರು ಒಂದಷ್ಟು ಟೀಕೆಗಳನ್ನ ಮಾಡ್ತಾ ಇದ್ರೆ, ಇಲ್ಲಿ ಆಡಳಿತದ ಬಗ್ಗೆ ಆಗಲಿ, ಇಲ್ಲಿ ಒಂದಷ್ಟು ವ್ಯವಸ್ಥೆಗಳ ಬಗ್ಗೆ ಆಗಲಿ. ನಾನು ಯಾರ್ದು ಟೀಕೆ ಮಾಡಲಿಲ್ಲ. ಇವರು ಯಾರ್ದು ಟೀಕೆ ಮಾಡಲಿಲ್ಲ. ನನ್ನ ಕ್ಷೇತ್ರಕ್ಕೆ ಏನು ಅನುದಾನ ತರಬೇಕು ಅದನ್ನು ತರ್ತಕ್ಕಂಥ ಕೆಲಸ ಈ ಸರ್ಕಾರ ಜೊತೆಯಲ್ಲಿ ಮಾಡ್ತಾ ಇದ್ದೀವಿ ಅಷ್ಟೇ. ಅಷ್ಟಕ್ಕೆ ಅವರು ಅದನ್ನು ಸೋಮಶೇಖರ್ ಕಾಂಗ್ರೆಸ್ ಜೊತೆಲ್ಲ ಅವನೇ, ಕಾಂಗ್ರೆಸ್ ಜೊತೆಲ್ಲ ಅವನೇ ಅಂತಂದರೆ ಕಾಂಗ್ರೆಸ್ ಜೊತೆಲ್ಲ ಇದ್ದೀನಿ. ಯಾರು ಈಗ ಅದೆಲ್ಲ ಆಮೇಲೆ ಸ್ವಲ್ಪ ದಿವಸ ಹೋಲಿ. ಈಗ ಒಟ್ಟಲ್ಲಿ ಕಾಂಗ್ರೆಸ್ ಜೊತೆ ಇದ್ದೀರಿ ಸದ್ಯದ ಮಟ್ಟಿಗೆ ಸರ್. ನಮ್ಮ ಕ್ಷೇತ್ರ ಅನುದಾನ ಏನು ಬೇಕಾಗ್ತದೆ ಆ ವಿಚಾರಕ್ಕೆ ನಾವು ಮತ್ತೆ ಇನ್ನಿತರನ್ನ ಭೇಟಿ ಮಾಡ್ತಕ್ಕಂಥದ್ದು ಮಾಡ್ತೇವೆ. ಅಭಿವೃದ್ಧಿನ ಡೆವಲಪ್ಮೆಂಟ್ ಆಗ್ಬೇಕಲ್ಲ ಕ್ಷೇತ್ರ, ಅದರಿಂದ ಥ್ಯಾಂಕ್ ಯು ಎಲ್ಲರಿಗೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.